ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಇಂಗ್ಲಿಷ್ ಪಾರ್ಟ್ 2 ಯೂನಿಟ್ 6 ಜರ್ನಿ ಟು ದ ಟಾಪ್. ಜರ್ನಿ ಟು ದ ಟಾಪ್ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಜರ್ನಿ ಟು ದ ಟಾಪ್ ಇದು ಒಂದು ಡಿಕ್ಟೇಷನ್ ವರ್ಡ್ಸ್ನ ಇಲ್ಲಿ ಬರೆದಿದ್ದೀವಿ. ಅದೇ ರೀತಿ ನೀವು ಮಕ್ಕಳ ಡಿಕ್ಟೇಷನ್ ವರ್ಡ್ಸ್ನ ಅದರ ಕನ್ನಡ ಅರ್ಥನ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಪೆಲ್ಲಿಂಗ್ಗಳು ಯಾವುದೇ ಶಬ್ದಕ್ಕೆ ಯಾವ ಕನ್ನಡ ಅನುವಾದ ಇದೆ ಅಂತ ಗೊತ್ತಾಗಿ ಆಗ ಪಾಠನೂ ಕೂಡ ಸುಲಭ ರೀತಿಯಲ್ಲಿ ಅರ್ಥವಾಗಲು ಸಹಾಯವಾಗುತ್ತೆ ಅಂತ ಹೇಳ್ತಾ ನಾನು ಒಂದು 58 ಅಂದರೆ ಡಿಕ್ಟೇಷನ್ ವರ್ಡ್ಸ್ನ 58 ಡಿಕ್ಟೇಷನ್ ವರ್ಡ್ಸ್ನ ಇಲ್ಲಿ ಜರ್ನಿ ಟು ದ ಟಾಪ್ ಒಂದು ಪಾಠದಲ್ಲಿ ಬರೆದಿರುವಂಥದ್ದು. ನೀವು ಕೂಡ ಅದೇ ರೀತಿ ಬರೆದ್ರೆ ನಿಮಗೂ ಕೂಡ ಪಾಠ ಸುಲಭ ರೀತಿಯಲ್ಲಿ ಕೂಡ ಅರ್ಥವಾಗುತ್ತೆ. ಆಮೇಲೆ ಅದೇ ರೀತಿ ಯಾವ ಶಬ್ದಕ್ಕೆ ಯಾವ ರೀತಿ ಅಂತೀವಿ ಅಂತ ನೀವು ಒಂದು ಡಿಕ್ಷನರಿಯಲ್ಲಿ ತೆಗೆದು ನೋಡಬೇಕಾದ್ರೆ ಎಲ್ಲವೂ ಕೂಡ ಸರಿಯಾಗಿ ಒಂದು ಪಾಠ ಅರ್ಥವಾಗಲು ಶುರುವಾಗುತ್ತೆ ಅಂತ ಹೇಳ್ತಾ ಇದು ಕ್ವಶನ್ ಆನ್ಸರ್ ಇಲ್ಲಿಂದ ಶುರು ಆಗುತ್ತೆ. ವಿಐದಿಂದ ದ ಫಾಲೋಯಿಂಗ್ ಆರ್ ದಿ ಮೀನಿಂಗ್ ಆಫ್ ವರ್ಡ್ಸ್ ದಟ್ ಯು ಹ್ಯಾವ್ ರೀಡ್, ಫೈಂಡ್ ಔಟ್ ದಿ ವರ್ಡ್ ಫ್ರಮ್ ದ ಟ್ರೀಟ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಫ್ಟರ್ ಅ ಪೀರಿಯಡ್ ಫ್ರಮ್ ಟೈಮ್. ಇಲ್ಲಿಂದ ಶುರು ಆಗುತ್ತೆ. ಡಿಲೇ, ಫೇರ್, ಒನ್, ಇವೆಂಚುಲಿ. ಈಗ ನಿಮ್ಗೆ ನೋಡಿದ ಹಾಗೆ ಇವು ಮಿಸ್ಸಿಂಗ್ ಇದ್ದಾವೆ. ನೀವು ಕರೆಕ್ಟ್ ವರ್ಡ್ನ ಬರಿಬೇಕು. ತದನಂತರ ಇಲ್ಲಿ ಒನ್ ಈಸ್ ಡನ್ ಫಾರ್ ಯು, ವರ್ತ್ ಇನ್ ಫೇರ್ಸ್, write their words which describe you and your friend. C2. Answer each of the following questions. ನೀವು ಕೂಡ ಇದೇ ರೀತಿ ಒಂದು ಜರ್ನಿ ಟು ದ ಟಾಪ್ ಪ್ರಶ್ನೋತ್ತರಗಳನ್ನು ಇದೇ ರೀತಿ ನೋಟ್ಸಲ್ಲಿ ನೀಟಾಗಿ ಬರೀರಿ ಮಕ್ಕಳ. ಪ್ರತಿಯೊಂದು ನಾನು ನಿಮಗೆ ನೀಟಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿಗೆ ಇವತ್ತಿನ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.